ತ್ರಿವಿಕ್ರಮ್ನಿಂದ ನನಗೆ ಪ್ರಾಬ್ಲಮ್ ಆಗ್ತಾ ಇದೆ ಎಂದು ತ್ರಿವಿಕ್ರಮ್ನ ಮುಖವಾಡವನ್ನು ಬಿಚ್ಚಿಟ್ಟ ಭವ್ಯ ಗೌಡ. ಸೊ ಏನ್ ಹೇಳಿದ್ರು ನೋಡ್ಕೊಂಡ್ಬೇಡ ಬನ್ನಿ ವೀಕ್ಷಕರೇ. ಈ ಒಂದು ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಬಿಗ್ ಬಾಸ್ ಮನೆಯಲ್ಲಿ ಅಂದುಕೊಂಡಂತೆ ಯಾರು ಕೂಡ ನಡೆದುಕೊಳ್ಳುವುದಿಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ದಿನ ಫ್ರೆಂಡ್ಸ್ ಆಗಿದ್ದವರು ಈಗ ವೈರಿಗಳು ಹಾಕ್ತಿದ್ದಾರೆ. 96ನೇ ದಿನಕ್ಕೆ ಕಾಲಿಟ್ಟಿರೋ ಬಿಗ್ ಬಾಸ್ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಂಡು ಮುನ್ನುಗ್ತಾ ಇದೆ. ಇದೇ ಹೊತ್ತಲ್ಲಿ ಫ್ರೆಂಡ್ಸ್ ಆಗಿರೋ ತ್ರಿವಿಕ್ರಮ್ ಹಾಗೂ ಭವ್ಯಗೌಡ ಸ್ನೇಹದ ನಡುವೆ ದೊಡ್ಡ ಬೆರಕು ಬಿದ್ದಿದೆ ವೀಕ್ಷಕರೇ. ರಿಲೀಸ್ ಆದ ಒಂದು ಪ್ರೋಮೋದಲ್ಲಿ ಕಿಚ್ಚ ಸುದೀಪ್, ನಾನು ನನ್ನ ಗೇಮ್ ಅನ್ನು ಫಾಸ್ಟ್ ಮಾಡಿಕೊಳ್ಬೇಕು ಅಂದ್ರೆ ಇಂತಹ ವ್ಯಕ್ತಿಯನ್ನ ನಾನು ಡಿಲೀಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆಗ ಒಬ್ಬೊಬ್ಬರಾಗಿ ಆಕ್ಟಿವಿಟಿ ರೂಮ್ ಇಂದ ಬಂದ 9 ಸ್ಪರ್ಧಿಗಳಲ್ಲಿ ಯಾರನ್ನು ಡಿಲೀಟ್ ಮಾಡ್ತೀನಿ ಅಂತ ಕಿಚ್ಚ ಸುದೀಪ್ ಮುಂದೆ ಹೇಳಬೇಕಿತ್ತು. ಆದರೆ ಆಗ ಭವ್ಯಗೌಡ ತ್ರಿವಿಕ್ರಮ್ ಫೋಟೋವನ್ನು ಕಟ್ ಮಾಡಿ, ಆದರೆ ತ್ರಿವಿಕ್ರಮ್ ಎಲ್ಲ ರೀತಿಯಲ್ಲೂ ಮುಂದೆ ಪ್ರಾಬ್ಲಮ್ ಆಗಬಹುದು ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಇದಾದ ಬಳಿಕ ತ್ರಿವಿಕ್ರಮ್ ಯಾರೋ ನನ್ನಿಂದ ಸ್ವಾರ್ಥತೆ ಪಡೆದುಕೊಳ್ಳಬಹುದು, ಇಷ್ಟ ಆಗ್ತಿಲ್ಲ ಹೇಳಿ ಭವ್ಯಗೌಡ ಅವರ ಫೋಟೋವನ್ನು ಕಟ್ ಮಾಡಿ ಈ ಮೂಲಕ ಈ ಇಬ್ಬರ ಒಡನಾಟಕ್ಕೆ ಬ್ರೇಕ್ ಹಾಕಿದ್ದಾರೆ ಎನ್ನುವಂತೆ ಆಗಿದೆ. ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಟಾಸ್ಕ್ ಆಡಲಿದ್ದಾರೆ ಎಂದು ಕಾದು ನೋಡಬೇಕಿದೆ ವೀಕ್ಷಕರೇ. ಕೊನೆಗೂ ಇದೀಗ ಇವರಿಬ್ಬರ ಫ್ರೆಂಡ್ಶಿಪ್ ಕಟ್ ಆಗಿದೆ. ಸೊ ಕಿಚ್ಚ ಸುದೀಪ್ ಕೊಟ್ಟಂತ ಟಾಸ್ಕ್ ನಲ್ಲಿ ಇವರನ್ನ ಕಟ್ ಮಾಡಿ ನಾನು ಮುಂದೆ ಹೋಗಬೇಕು, ತ್ರಿವಿಕ್ರಮ್ನಿಂದ ನನಗೆ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನುವ ಮಾತನ್ನ ಕೂಡ ಭವ್ಯಗೌಡ ಹೇಳಿದ್ರು. ಸೊ ಫ್ಯಾಮಿಲಿ ವೀಕ್ ನಲ್ಲಿ ಬಂದಂತಹ ಸಂದರ್ಭದಲ್ಲಿ ಭವ್ಯಗೌಡ ಅವರ ಅಕ್ಕ ಕೂಡ ದಿವ್ಯ ಅವರು ಅವರನ್ನು ತ್ರಿವಿಕ್ರಮ್ನಿಂದ ಸ್ವಲ್ಪ ದೂರ ಇರು ಅನ್ನೋದನ್ನ ಪರೋಕ್ಷವಾಗಿ ಹೇಳಿಕೆಯನ್ನ ಕೊಟ್ಟಿದ್ರು, ಪರೋಕ್ಷವಾಗಿ ಅವರಿಗೆ ಭವ್ಯಗೆ ಹೇಳಿದ್ರು. ಸೊ ಅದೇ ರೀತಿಯಲ್ಲಿ ಇವತ್ತು ಕಿಚ್ಚ ಸುದೀಪ್ ಕೊಟ್ಟ ಟಾಸ್ಕ್ ನಲ್ಲೂ ಕೂಡ ಆ ಒಂದು ಹೇಳಿಕೆಯನ್ನ ಹಿಡ್ಕೊಂಡು ಇವತ್ತು ಭವ್ಯಗೌಡ ಅವರು ತ್ರಿವಿಕ್ರಮ್ನ ದೂರ ಮಾಡಿದ್ದಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ವೀಕ್ಷಕರೇ. ಸೊ ತ್ರಿವಿಕ್ರಮ್ ಮತ್ತು ಭವ್ಯಗೌಡ ಇಬ್ಬರ ನಡುವೆ ದೂರ ಆಗಿರುವಂತದ್ದು. ಸೊ ಭವ್ಯಗೌಡ ತ್ರಿವಿಕ್ರಮ್ನ ಮುಖವಾಡ ಬಿಚ್ಚಿಟ್ಟಿದ್ದು ನೋಡಿ ನಿಜಕ್ಕೂ ಶಾಕ್ ಆಗಿದ್ದಾರೆ. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ವೀಕ್ಷಕರೇ. ಕೊನೆ ಹಂತದಲ್ಲೂ ಈ ರೀತಿಯಾಗಿ ಆಗಿರೋದು ಒಂದು ಆಶ್ಚರ್ಯಕರ ಸುದ್ದಿ ಅಂತಾನೆ ಹೇಳ್ಬೋದು. ಸೊ ಈ ವಿಡಿಯೋ ನೋಡಿದ ತಕ್ಷಣ ಈ ವಿಡಿಯೋಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.